ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ಸಮಯದಲ್ಲಿ ನಿಮ್ಮನ್ನು ನೋಡುವುದು, ನಿಮ್ಮೊಂದಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಯಾಕೆ ಗೊತ್ತಾ? ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಆದ್ದರಿಂದಲೇ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸಿ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಇಂದು ನಿಮಗೊಂದು ಸಂದೇಶ ಅವಶ್ಯವಾಗಿದೆ. ಅದು ದೇವರ ಸಂದೇಶ. ಆದ್ದರಿಂದ ಆ ಸಂದೇಶವನ್ನು ನಿಮಗೆ ಹೇಳುವಂತೆ ನನ್ನನ್ನು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ಅದು ಯಾವ ಸಂದೇಶ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಸತ್ಯ ವೇದದಲ್ಲಿ ಕೀರ್ತನೆಗಳು 145 8ನೇ ವಾಕ್ಯ. ಯೆಹೋವನು ದಯೆಯೂ ಕನಿಕರವೂ ಉಳ್ಳವನು, ದೀರ್ಘ ಶಾಂತನು, ಪ್ರೀತಿಪೂರ್ಣನೂ ಆಗಿದ್ದಾನೆ. ಇದು ಯಾರ ಕುರಿತ ಅಂತ ಸಂದೇಶ? ನಮ್ಮ ದೇವರ ಕುರಿತ ಅಂತ ಸಂದೇಶ, ಕರ್ತನ ಕುರಿತ ಅಂತ ಸಂದೇಶ. ನಾವು ದೇವರನ್ನು ಅರಿತುಕೊಳ್ಳುತ್ತಾ ಆತನ ಆಶೀರ್ವಾದಗಳನ್ನು ಸ್ವಂತರಿಸಿಕೊಳ್ಳಲು ಸಾಧ್ಯ. ನಿಮಗೆ ಅರ್ಥವಾಯಿತಾ? ಆತನು ಎಂಥವನು ಎಂಬುದಾಗಿ ನಾವು ಅರಿತುಕೊಳ್ಳಬೇಕು. ಕರ್ತನನ್ನು ಅರಿತುಕೊಳ್ಳುವಂಥ ಅರಿವೇ ಜ್ಞಾನದ ಆರಂಭ. ಕರ್ತನು ಎಂಥವನು ಎಂಬುದಾಗಿ ನಾವು ಅರಿತುಕೊಂಡು ಆತನ ಕುರಿತಾಗಿ ಪೂರ್ಣವಾಗಿ ತಿಳಿದುಕೊಳ್ಳುವಾಗಲೇ ನಮಗೆ ಜ್ಞಾನ ಉಂಟಾಗುವುದು, ಆಶೀರ್ವಾದ ಉಂಟಾಗುವುದು, ಮೇಲುಗಳನ್ನು ಕಾಣಬಹುದು. ಆತನು ಎಂಥವನು? ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುವರು. ದೇವರು ಅಂದರೆ ಅವರು ಹೀಗೆ ಇರುತ್ತಾರೆ, ಹಾಗೆ ಇರುತ್ತಾರೆ, ಈ ರೀತಿ ಮಾಡುತ್ತಾರೆ ಎಂಬುದಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳುವರು. ಆದರೆ ಸತ್ಯ ವೇದದಲ್ಲಿ ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು ಎಂಥವರು ಎಂಬುದಾಗಿ ಹೇಳಲ್ಪಟ್ಟಿದೆ. ಆತನು ಎಂಥವನು? ದಯೆ ಉಳ್ಳವನು, ಕನಿಕರ ಉಳ್ಳವನು. ಯಾರಿಗೆ ಕನಿಕರಿಸುವರೋ ಗೊತ್ತಾ? ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೋ ಕರುಣೆ ದೊರೆಯುವುದು. ಒಬ್ಬ ವ್ಯಕ್ತಿ ಬಂದು, ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆನೋ, ದೇವರೇ ನಾನೊಂದು ದೊಡ್ಡ ಪಾಪ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿರಿ ಎಂಬುದಾಗಿ ಪಾಪಗಳನ್ನು ಬಿಟ್ಟು ಮನ ತಿರುಗಿದರೆ ತಕ್ಷಣವೇ ಆತನು ಕನಿಕರಿಸುವನು. ಅದೆಲ್ಲ ಕ್ಷಮಿಸುವುದಕ್ಕೆ ಆಗದು, ನಿನಗೆ ದಂಡನೆಯೇ, ನೀನು ಮಾಡಿದಂಥ ಅನ್ಯಾಯಗಳಿಗೆ ನಿನ್ನನ್ನು ಇದರಲ್ಲಿ ಹಾಕಬೇಕು, ಅದರಲ್ಲಿ ಹಾಕಬೇಕು, ಆ ರೀತಿ ಹೇಳುವುದಿಲ್ಲ. ಸರಿ ಮಗನೇ, ನಾನು ಕ್ಷಮಿಸುತ್ತೇನೆ, ಸರಿ ಮಗಳೇ, ನಾನು ಕ್ಷಮಿಸುತ್ತೇನೆ. ಅಷ್ಟು ಕನಿಕರ ಉಳ್ಳವನು ಆತನು. ಆದ್ದರಿಂದ ನನ್ನ ಪಾಪಗಳು ಕ್ಷಮಿಸಲ್ಪಡುತ್ತವಾ? ಅಯ್ಯೋ ನಾನು ಇಷ್ಟು ಪಾಪಗಳನ್ನು ಮಾಡಿದ್ದೇನೆ ಎಂಬುದಾಗಿ ಅಂದುಕೊಳ್ಳಬೇಡಿ. ಯೇಸು ಕ್ರಿಸ್ತನ ಬಳಿ ಬಂದು, ದೇವರೇ ನಾನು ಈ ಮಿಸ್ಟೇಕ್ ಮಾಡಿದೆ, ಈ ತಪ್ಪನ್ನು ಮಾಡಿದೆ, ನಾನು ಅರಿತುಕೊಳ್ಳುತ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ಒಂದು ಮಾತು ಕೇಳಿರಿ, ತಕ್ಷಣವೇ ಕನಿಕರಿಸುವರು. ಆತನು ಮನ ಮರುಗುವನು. ನೀವು ಹೋಗಿ ಕಣ್ಣೀರು ಸುರಿಸಿದರೆ ಆತನು ಮನ ಮರುಗುವನು. ಕನಿಕರ ಉಳ್ಳಂಥ ದೇವರು ಯೇಸು. ರೋಗಿಗಳನ್ನು ನೋಡಿದಾಗ ಆತನು ಕನಿಕರ ಪಟ್ಟನು. ಒಬ್ಬನು ಬಂದು ದೇವರೇ ಎಂಬುದಾಗಿ ಗೋಳಾಡಿ ಪ್ರಾರ್ಥಿಸಿದಾಗ ಕನಿಕರ ಪಟ್ಟು ಅದ್ಭುತ ಮಾಡಿದನು. ಅದುವೇ ದೇವರ ಸ್ವಭಾವ. ಆತನು ಕನಿಕರ ಉಳ್ಳವನು, ಮನ ಮರುಗುವ ಆತನು. ಧೈರ್ಯವಾಗಿ ಆತನ ಬಳಿ ಹೋಗಬಹುದು. ಅಯ್ಯೋ ನನ್ನನ್ನು ದಂಡಿಸುತ್ತಾರೋ, ನನ್ನನ್ನು ತಿರಸ್ಕರಿಸುತ್ತಾರೋ ಎಂದು ಭಯಪಡಬೇಕಾಗಿ ಇಲ್ಲ. 12 ವರ್ಷಗಳ ರಕ್ತಕುಸುಮ ರೋಗಿ ಯೇಸುವಿನ ವಸ್ತ್ರವನ್ನು ಮುಟ್ಟಿ ಸೌಖ್ಯವನ್ನು ಹೊಂದಿಕೊಂಡಳು. ನನ್ನನ್ನು ಮುಟ್ಟಿದ್ದು ಯಾರೆಂಬುದಾಗಿ ಯೇಸು ಕೇಳಿದನ. ಆಕೆಗೆ ಭಯ ಬಂದಿತು, ಯಾಕೆಂದ್ರೆ ಅದು ಅಶುದ್ಧವಾದ ರೋಗ. ಅಂತಹ ರೋಗ ಉಳ್ಳಂಥವರು ಯಾರನ್ನಾದರೂ ಮುಟ್ಟಿದರೆ ಅದು ಅಶುದ್ಧ. ಅವರನ್ನು ಯಾರಾದರೂ ಮುಟ್ಟಿದರೂ ಅಶುದ್ಧ ಎಂಬುದಾಗಿ ಆ ಕಾಲದಲ್ಲಿ ಎಣಿಸಲ್ಪಡುತ್ತಾ ಇತ್ತು. ಆದ್ದರಿಂದ ನಾನು ಬಂದು ಯೇಸುವನ್ನು ಮುಟ್ಟಿದ್ದೇನಲ್ಲ, ಆತನು ಕೋಪಗೊಂಡಿದ್ದಾನೋ ಎಂಬುದಾಗಿ ಭಯಪಟ್ಟು ನಡುಗಿ ಯೇಸುವಿನ ಮುಂದೆ ಬಂದು ನಾನೇ ಮುಟ್ಟಿದ್ದೇನು ಎಂಬುದಾಗಿ ಹೇಳಿದಳು. ಆಕೆ ಮುಟ್ಟಿ ಗುಣವಾಯಿತು. ಈಗ ಯೇಸು ಹೇಳಿದನು, ಮಗಳೇ ನೀನು ಭಯಪಡಬೇಡ. ಅವಳು ಭಯಪಟ್ಟು ನಡುಗಿಕೊಂಡು, ಯೇಸು ಏನು ಹೇಳುತ್ತಾನೋ, ನೀನು ನನ್ನನ್ನು ಹೇಗೆ ಮುಟ್ಟಿದೆ, ನನ್ನ ಮುಂದೆ ಬಂದು ಕೇಳಬಹುದಿತ್ತಲ್ಲ, ಇದು ಅಶುದ್ಧವಾದ ರೋಗ ಎಂಬುದಾಗಿ ಖಂಡಿಸುವರ ಎಂಬುದಾಗಿ ಅಂದುಕೊಂಡರೆ ಆತನು ಮಗಳೇ ಎಂಬುದಾಗಿ ಕರೆಯುತ್ತಾನೆ. ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಗುಣ ಮಾಡಿದೆ, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ನೀಗಿ ಗುಣವಾಯಿತು, ನೀನೇನು ಬೇಸರಗೊಳ್ಳಬೇಡ, ನಾನು ನಿನ್ನ ತಂದೆ, ನೀನು ನನ್ನ ಮಗಳು, ನೀನು ನನ್ನನ್ನು ಮುಟ್ಟಿದ್ದರಿಂದ ನಾನು ಅಶುದ್ಧನಾಗುವುದಿಲ್ಲ, ಆದ್ದರಿಂದ ಭಯಪಡಬೇಡ. ಎಷ್ಟು ಅದ್ಭುತವಾದ ದೇವರು ನೋಡಿದಿರಾ? ಎಷ್ಟು ಕನಿಕರವುಳ್ಳಂಥ ದೇವರು. ನೀವು ಭಯಪಡುವಾಗ ಆತನು ಹೇಳುತ್ತಾನೆ, ಭಯಪಡಬೇಡ. ನೀವು ನಡುಗುತ್ತಾ ಆತನ ಬಳಿ ಹೋದರೆ, ನೀನು ಬಾ, ನನ್ನ ಪಕ್ಕದಲ್ಲಿ ಕುಳಿತುಕೋ, ನಿಮ್ಮನ್ನು ಅಪ್ಪಿಕೊಳ್ಳುವರು. ಅದುವೇ ಯೇಸು. ಆತನು ತನ್ನ ಕೈಯಲ್ಲಿ ಏನಾದರೂ ಶೂಲ, ಖಡ್ಗ, ಆಯುಧಗಳನ್ನು ಇಟ್ಟುಕೊಂಡಿದ್ದಾನ? ಕಡಿಯುತ್ತೇನೆ, ಕೊಲ್ಲುತ್ತೇನೆ ಎಂದು ಹೇಳುವುದಕ್ಕೆ ಕೈಯಲ್ಲಿ ಆಯುಧವೇ ಇಲ್ಲದೆ ಇರುವಂಥ ಒಬ್ಬ ದೇವರು. ಪ್ರೀತಿಯೇ ಆತನ ಆಯುಧ, ಕರುಣೆಯೇ ಆತನ ಆಯುಧ, ಕನಿಕರವೇ ಆತನ ಆಯುಧ. ಆತನನ್ನು ಅರಿತುಕೊಂಡರೆ ನಾವು ಯಾವಾಗಲೂ ಸಂತೋಷವಾಗಿ ಆತನ ಹತ್ತಿರ ಬರಬಹುದು. ಆತನು ದಯೆಯೂ ಕನಿಕರವೂ ಪೂರ್ಣ ಪ್ರೀತಿಯುಳ್ಳ ದೇವರು. ಆದ್ದರಿಂದ ದೇವರು ಹೇಳುತ್ತಾರೆ, ಮಗನೇ ಬಾ, ಮಗಳೇ ಬಾ. ಹಿಂಜಾರಿ ಹೋದೆಯಾ? ಪ್ರಾರ್ಥಿಸಲಿಲ್ಲವಾ?
ನೀನು ಸೋತು ಹೋದೆಯಾ? ಪಾಪದಲ್ಲಿ ಬಿದ್ದೆಯಾ? ಪರವಾಗಿಲ್ಲ, ಕಮ್, ನಾನಿನ್ನನ್ನು ಸರಿಪಡಿಸುವೆನೋ, ನಾನಿನ್ನ ನೆನಪಿನಲ್ಲೇ ಇದ್ದೇನೆ. ದೇವರು ಹೇಳುತ್ತಾರೆ. ಎಷ್ಟು ಅದ್ಭುತವಾದ ದೇವರು ನೋಡಿದ್ದೀರಾ? ಇಂದು ಹೇಳುವಿರಾ, ದೇವರೇ, ಯೇಸುವೆ, ನೀವು ಎಷ್ಟು ಪ್ರೀತಿ ಉಳ್ಳವರು, ಎಷ್ಟು ಕನಿಕರ ಉಳ್ಳವರು, ಎಷ್ಟು ಕರುಣೆ ಉಳ್ಳವರು. ನಾನು ನಿಮ್ಮ ಬಳಿ ಬರುತ್ತೇನೆ, ನಿಮ್ಮ ಹತ್ತಿರ ಬರುತ್ತೇನೆ. ನನ್ನನ್ನು ಕ್ಷಮಿಸಿ, ನನ್ನನ್ನು ಬಲಪಡಿಸಿ, ನನ್ನನ್ನು ಸರಿಪಡಿಸಿ, ನನ್ನನ್ನು ಪರಿಶುದ್ಧಪಡಿಸಿ, ನನ್ನನ್ನು ಶಕ್ತೀಕರಿಸಿ, ನನ್ನನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.